ಹಲೋ ಒನ್ ಆ್ಯಂಡ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ಕಾರ್ಪೊರೇಟ್ ರಿಟರ್ನ್ ಗಿಫ್ಟ್ ಅನ್ಬಾಕ್ಸಿಂಗ್ ಆಗಿರುತ್ತೆ. ಲೆಟ್ಸ್ ಸಿ. ನಾವು ಬ್ಯಾಂಗ್ಳೂರಲ್ಲಿ ಇದ್ದಿದ್ದರಿಂದ ಒಂದು ಇವೆಂಟ್ಗೆ ಹೋಗಿದ್ವಿ. ಅಲ್ಲಿ ರಿಟರ್ನ್ ಗಿಫ್ಟ್ ಆಗಿ ಇದನ್ನು ಬ್ಯಾಗ್ ಕೊಟ್ಟಿದ್ರು. ಲೆಟ್ಸ್ ಸಿ. ನೀವು ನೋಡ್ಬೋದು, ಇದು ಗ್ಲಾಸ್ ಟಂಬ್ಲರು, ಕಾಫಿ ಮಗ್ಗಾಗೂ ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿದೆ ನೋಡೋಕ್ಕೆ, ಹಾಗೆ ಕ್ಯೂಟ್ ಆಗಿದೆ. ನೆಕ್ಸ್ಟ್ ಗ್ಲಾಸ್ ಆದಮೇಲೆ ಅದ್ರ ಜೊತೆಗೆ ಪ್ಲ್ಯಾಂಟ್ ಕೊಟ್ಟಿದ್ರು. ಯಾವ ಪ್ಲ್ಯಾಂಟ್ ಇದು ಅಂತ ಗೆಸ್ ಮಾಡಿ. ನನಗಂತೂ ಬೆಸ್ಟ್ ರಿಟರ್ನ್ ಗಿಫ್ಟ್ ಅಂತ ಅನಿಸ್ತು. ಪಾಟ್ ಆಗಲಿ ಟಂಬ್ಲರ್ ಆಗಲಿ, ಆ್ಯಂಡ್ ದೇ ಬೋತ್ ಆರ್ ಎಕೋ ಫ್ರೆಂಡ್ಲಿ. ದಟ್ ಈಸ್ ದ ಮೇನ್ ಥಿಂಗ್. ಈಗ ನೀವು ಪ್ಲ್ಯಾಂಟ್ ಬಗ್ಗೆ ಹೇಳೋದಾದರೆ ಇದು ಜೇಡ್ ಪ್ಲ್ಯಾಂಟು, ಆ್ಯಂಡ್ ವಾಸ್ತು ಪ್ಲ್ಯಾಂಟ್ ಅಥವಾ ಲಕ್ಕಿ ಪ್ಲ್ಯಾಂಟ್ ಅಂತಲೂ ಹೇಳ್ತಾರೆ. ಆ್ಯಂಡ್ ಇಂಡೋರ್ ಪ್ಲ್ಯಾಂಟ್ ಮೇಂಟೈನ್ ಮಾಡೋದು ಕಮ್ಮಿ. ಹಾಗೆ 15 ಡೇಸ್ ಒನ್ಸ್ ಇದಕ್ಕೆ ನೀರು ಹಾಕಿದ್ರೆ ಸಾಕು, ಚೆನ್ನಾಗಿ ಗ್ರೋ ಆಗುತ್ತೆ. ಕಾಫಿ ಟಂಬ್ಲರ್ ಅಂತೂ ತುಂಬ ಸ್ಟೈಲಿಶ್ ಆಗಿದೆ, ಹಾಗೆ ವೆರಿ ಯೂಸ್ಫುಲ್ ಕೂಡ. ಕಾಫಿ ಅಥವಾ ಟೀ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಆಫೀಸಲ್ಲೆಲ್ಲ ಪ್ಯಾಂಟ್ರಿಯಲ್ಲಿ ಇದ್ದರೆ ಕ್ಯಾಬಿನ್ಗೆ ಆರಾಮಾಗಿ ಫಿಲ್ ಮಾಡ್ಕೊಂಡು ಬಂದು ಕುಡಿಬೋದು. ಹಾಗೆ ಈಸಿ ಮೇಂಟೆನೆನ್ಸ್ ಕೂಡ. ಆರಾಮಾಗಿ ವಾಶ್ ಮಾಡಿ ಕೂಡ ಇಡ್ಬೋದು. ಆ್ಯಂಡ್ ದಿಸ್ ಇಸ್ ಎಕೋ ಫ್ರೆಂಡ್ಲಿ, ಮೇನ್ ಥಿಂಗ್. ಯಾವುದೋ ಪ್ಲಾಸ್ಟಿಕ್ಸ್ ಆ ಥರದ್ದೇನು ಯೂಸ್ ಮಾಡಿಲ್ಲ. ಸೊ ನನಗಂತೂ ಟಂಬ್ಲರ್ ತುಂಬ ಇಷ್ಟ ಆಯಿತು. ಹಾಗೆ ಮಕ್ಳಿಗೂ ಕೂಡ ನಾವು ಆರಾಮಾಗಿ ಕೊಡ್ಬೋದು ಇದರಲ್ಲಿ. ಈ ರಿಟರ್ನ್ ಗಿಫ್ಟು ಆಫೀಸಲ್ಲಿ ಕೂಡ ಯೂಸ್ ಮಾಡ್ಬೋದು, ಹಾಗೆ ಮನೆಯಲ್ಲಿ ಕೂಡ ಯೂಸ್ ಮಾಡ್ಬೋದು. ಆಫೀಸಲ್ಲಿ ಕ್ಯಾಬಿನಲ್ಲಿ ಡೆಕೋರೇಟ್ ಮಾಡ್ಬೋದು, ಹಾಗೆ ಕಾಫಿ ಟೀ ತೊಗೊಂಬರೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಟಂಬ್ಲರು. ಆ್ಯಂಡ್ ಮನೆಯಲ್ಲಿ ಕೂಡ ಡೆಕೋರೇಟಿವ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಆರಾಮ್ಸೆ ಮಕ್ಳಿಗೂ ಕೂಡ ನಾವು ಇದರಲ್ಲಿ ಮಿಲ್ಕ್ ಶೇಕ್ಸ್ ಅಥವಾ ಬಿಸಿನೀರು ಏನಾದರೂ ಕೊಡ್ಬೋದು. ಆ್ಯಂಡ್ ವರ್ತ್ ಇಟ್ ಅನಿಸ್ತು. ನನಗಂತೂ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ನಿಮಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. Thank you everyone. See you soon.